ಸ್ವಾಮಿ ನರಸಿಂಹ, ಆ ಕಾಲದಿಂದನೂ ನೀನೇ ನಮ್ಮನ್ನು ಕಾಯ್ತಾ ಇದೆಯಾ. ಇತ್ತೀಚೆಗೆ ಮನೇಲಿ ಏನೇನೋ ನಡೀತಾ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ. ನಮ್ಮಿಬ್ಬರು ಮಕ್ಕಳ ರಕ್ಷಣೆನ ನಿಮ್ಮ ಮೇಲೆ ಹಾಕಿದ್ದೀನಿ. ದೊಡ್ಡ ಮಗನ ಮದುವೆ, ಮನೇಲಿ ಮೊದಲು ಶುಭ ಕಾರ್ಯ. ಮದುವೆಗೆ ಯಾವ ಅಡ್ಡಿ ಆತಂಕ ಬರದೇ ಇರೋ ರೀತಿ ನಡ್ಕೋತಂದೆ. ದೇವ್ರೆ, ಅಕ್ಕನಿಗೆ ಕೊಟ್ಟದ ಮಾತನ್ನು ಮೀರಿ ಕೊನೆಗಾರ ಸಿಗೋ ಮುಂಚೆನೆ ಮದುವೆ ಮಾಡ್ಕೋತಾ ಇದ್ದೀನಿ. ನನ್ನ ಮದುವೆಯಿಂದ ಅಪ್ಪ ತಂಗಿ ಖುಷಿಯಾಗಿದ್ದಾರೆ. ಹೆಚ್ಚಾಗಿ ಮಧುವಂತಿ ಅಕ್ಕನಿಗೂ ನಾನು ಸಾಹೇಬ್ರನ್ನ ಮದುವೆ ಮಾಡ್ಕೋತಾ ಇರೋದು ಸಂತೋಷ ಇದೆ ಅಂತ ಅನ್ಕೋತೀನಿ. ಈ ಪೂಜೆಗೆ ಅವ್ರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ತಡವಾಗಿ ಬರ್ತಾರಂತೆ. ಅವ್ರನ್ನ ಕಾಪಾಡು, ಅವ್ರಿಗೆ ಒಳ್ಳೇದು ಮಾಡು. ನನ್ ಧೈರ್ಯದ ಬಗ್ಗೆ ಮಾತಾಡ್ತಾ ಏನ್ ಮಾಡ್ತೀನಿ ನೋಡಿ. ಏನ್ ಮಾಡ್ತೀಯಾ ನೋಡೇ ಬಿಡೋಣ. ಅಯ್ಯೋ ಬಿಡಲ್ಲ ಬಿಡೋ ಬಿಡಲ್ಲ ಬಿಡೋ ಬಿಡಲ್ಲ ಬಿಡೋ ಬಿಡಲ್ಲ. ನಿನ್ನ ತೋಳಲ್ಲಿ ಬಲ, ತಲೆಯಲ್ಲಿ ಬುದ್ಧಿ ಇದ್ರೆ ಕಿತ್ಕೊಳ್ಳೋ ದುಪ್ಪಟ್ಟನ ನೋಡೇ ಬಿಡೋಣ ಕಣ. ಕಿತ್ಕೊಳೆ. ನನ್ ದುಪ್ಪಟ್ಟ ಏನಾದ್ರು ಹರಿದೋದ್ರೆ ನಿನ್ಗಿದೆ ಮಾರಿ ಹಬ್ಬ. ಬಿಡೋ. ನೀನೇ ಇದೆಯಲ್ಲ ಮಾರಿ, ಇನ್ನೊಂದ್ಸದ ಹಬ್ಬ ನನ್ಗೆ ಕೊಡೋ ದುಪ್ಪಟ್ಟನ. ಬಿಡೋ, ಇಲ್ಲಾಂದ್ರೆ ಏನ್ ಮಾಡ್ತೀನಿ ನೋಡ್ತಾ ಇರು. ಬಿಡೋ. ಈ ದುಪ್ಪಟ್ಟನೇನಾದ್ರು ನಾನು ನಿನಗೆ ಕೊಟ್ಬಿಟ್ರೆ ನನ್ನ ಹೆಸರು ವಿಜಯ ಅಲ್ಲ ಕಣೆ. ನೋಡೇ ಬರ್ತೀನಿ ಕಣೆ. ತಾಕತ್ತಿದ್ರೆ ಕಿತ್ಕೊಳ್ಳೆ ನೋಡೋಣ. ಸಂಜೆ ತನಕ ಸನಿಹವಂತೂ ಸಾಲಲ್ಲ. ನನ್ನಾಸೆ ಅನಿಸಿಕೆ ನಾ ಹೇಳಲು ನಿಘಂಟು ಪದಗಳೇ ಸಾಲೋದಿಲ್ಲ. ನಿನ್ನೊಲವ ಚೆಲುವಾಳೆವೆ ಕಣ್ಣು ಸಾಲೋದಿಲ್ಲ. ನನ್ನೊಲವ ಬರಿವೆ ಗಗನ. ಹೆಣ್ಣು ಮಕ್ಳಂದ್ರೆ ಸತ್ರ ಅನ್ಕೊಂಡಿದ್ಯಾ? ಹೇಗ್ ನಡ್ಸ್ಕೋಬೇಕು ಅಂತ ನಿನಗೆ ಗೊತ್ತಿಲ್ವಾ? ಪಾಪ ಒಳ್ಳೆ ಹುಡ್ಗ ಅಂತ ಮನೆ ಒಳಗ್ ಬಿಟ್ಕೊಂಡ್ರೆ ನನ್ನನ್ನೇ ತಪ್ಪು ಹುಡ್ತ್ಯಾ, ದುರುಪಯೋಗ ಮಾಡ್ಕೋತಿಯೇನೋ? ಏನಾಯ್ತು ಮಧುರ? ಯಾಕೆ ಹೀಗೆ ಓಡ್ ಬಂದೆ? ಏನಾಯ್ತು ಹೇಳು. ಅಕ್ಕ, ನಾನ್ ತಪ್ಪು ಮಾಡ್ಬಿಟ್ಟೆ ಕಣೆ. ನನಗೆ ಗೊತ್ತಿಲ್ಲದೆ ಒಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡ್ಬಿಟ್ಯಾ? ಏನ್ ಮಾಡ್ದಿಯೇ? ಸುಮ್ಮನೆ ನಂಗೆ ಟೆನ್ಷನ್ ಕೊಡ್ಬೇಡ. ಅವ್ರು ಬಂದಿಲ್ಲ ಅಂತ ಮೊದಲೇ ಅಪ್ಸೆಟ್ ಆಗಿದ್ದೀನಿ. ಏನಾಯ್ತಂತ ಸರಿಯಾಗಿ ಹೇಳು. ಅದು ಅದು ವಿಜಯ್ ವಿಜಯ್ ನಿನ್ ಫ್ರೆಂಡು? ಅವರು ನನ್ನ ಫ್ರೆಂಡ್ ಅಲ್ಲ ಕಣೆ. ನಿನ್ ಫ್ರೆಂಡ್ ಅಲ್ಲ ಅಂತ ಹೇಳಿದ್ಯಲ್ಲೇ, ಮತ್ತಿನ್ನೇನ್ ವಿಷಯ? ಮತ್ತೇನಾದ್ರೂ ಕಿರಿಕ್ ಮಾಡಿದ್ನಾ? ಇಲ್ಲ ಕಣೆ. ಮತ್ತಿನ್ನೇನು? ನನ್ ಮುಂದೆ ನಿಂತು ಹೀಗೆಲ್ಲ ಆಡ್ಬೇಡ. ಏನಾಯ್ತು ಅಂತ ಸರಿಯಾಗಿ ಹೇಳು ಮಧುರ. ಆ ವಿಜಯ್ ಯಾರು ಗೊತ್ತಾ? ಯಾರು? ಅವರು ಬರೀ ವಿಜಯ್ ಅಲ್ಲ, ವಿಜಯ್ ಸಿಂಹ. ಭಾವ ವಿಕ್ರಮ್ ಸಿಂಹ ಅವ್ರ ತಮ್ಮ. ಹೌದು ಕಣೆ, ಅವರು ವಿಜಯ್ ಸಿಂಹ ಅಂತೆ. ದೇವು ಸಾಹೇಬ್ರು ಕೊನೆ ಮಗ ಅಂತೆ. ನಿಜಾನಾ?
ಯಾಕೆ ನಮ್ಮ ಹತ್ರ ಹೇಳ್ದೆ ನಮ್ಮ ಮನೆಗೆ ಬಂದ್ರು? ನಮ್ಮನ್ನು ಪರೀಕ್ಷೆ ಮಾಡೋದಕ್ಕ? ಇಲ್ಲ ಕಣೆ, ನಮ್ಮ ಸ್ನೇಹ ಬೆಳೆಸೋದಿಕ್ಕೆ. ನಮ್ಮ ಸ್ನೇಹ ಬೆಳೆಸೋದಕ್ಕ? ಹೌದು ಕಣೆ. ಮಾಜಿ ಮಂತ್ರಿ ಮಗನಾಗಿ ಬರೋದಕ್ಕಿಂತ ಹೆಚ್ಚಾಗಿ ಒಬ್ಬ ನಾರ್ಮಲ್ ಮನುಷ್ಯನಾಗಿ ಬಂದು ನಮ್ಮನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಬಂದಿದ್ರಂತೆ. ಇದನ್ನೆಲ್ಲ ನಿನಗ್ಯಾರು ಹೇಳಿದ್ರು? ಅವರಮ್ಮ ಅಂದ್ರೆ ನಿಮ್ಮತ್ತೆ. ಅವರೇ ನನ್ನ ಕರೆದು ಇವನು ವಿಜಯ್ ಸಿಂಹ, ವಿಕ್ರಮ್ ಸಿಂಹನ್ ತಮ್ಮ ಅಂತ ಪರಿಚಯ ಮಾಡಿಕೊಟ್ರು ಕಣೆ. ಅದ್ ಸರಿ, ನೀನ್ ಅವಾಗ್ಲೇ ನಾ ತಪ್ಪು ಮಾಡಿದೆ ಅಂತ ಹೇಳಿದ್ಯಲ್ಲ, ಏನದು? ಯಾಕೆ ಸುಮ್ಮನಾದೆ? ಏನದು ಅಂತ ಹೇಳು. ಅಕ್ಕ, ಅದು ಸುಮ್ಮನೆ ಟೆನ್ಷನ್ ಕೊಡ್ಬೇಡ ಮಧುರ. ಏನಾಯ್ತಂತ ಹೇಳು. ಅಕ್ಕ, ಅದು ನಾನು ವಿಜಯ್ ಅವ್ರ ಕಪಾಳಕ್ಕೆ ಹೊಡೆದ್ಬಿಟ್ಟೆ. ಏನೇ ಹೇಳ್ತಾ ಇದ್ಯಾ? ಅವ್ರ ಭಾವನ್ ತಮ್ಮ ಅಂತ ಗೊತ್ತಿರ್ಲಿಲ್ಲ ಕಣೆ. ಆಮೇಲೆ ಗೊತ್ತಾಗಿದ್ದು. ಯಾಕೆ ಹೊಡೆದೆ ಅವ್ರಿಗೆ? ಅದೇ ಕಣೆ, ಆಗ್ಲೇ ಏನೋ ಕೀಟ್ಲೆ ಮಾಡಕ್ ಬಂದ್ರು ಅಂತ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಅವ್ರ ವ್ಯಕ್ತಿತ್ವ ಏನು ಅಂತ ಗೊತ್ತಿಲ್ಲದೆ ಹೊಡೆದ್ಬಿಟ್ಟೆ. ನಿನಗೆ ಸ್ವಲ್ಪನಾದ್ರೂ ತಾಳ್ಮೆ ಇಲ್ಲ ಕಣೆ. ಎಲ್ರೂ ಒಂದೇನಾ? ಅವ್ರಮ್ಮ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಅವ್ರು ತುಂಬಾ ಗಂಭೀರವಾಗಿದ್ರು ಕಣೆ. ಅವ್ರೇನಾದ್ರೂ ಸೀರಿಯಸ್ ಆದ್ರೆ ಏನೇ ಮಾಡೋದು? ಬಡವ್ರ ಮನೆ ಹುಡುಗಿರ್ಗೆ ಇಷ್ಟೊಂದು ದುರಂಕಾರ ಅನ್ಕೊಳಲ್ವಾ? ಲೇಖ, ನಾನು ಅವ್ರ ಕಪಾಳಕ್ಕೆ ಹೊಡೆದ್ಬಿಟ್ಟೆ ಅಂತ ಅವರು ಭಾವಂಗೆ ಹೇಳಿ ನಿನ್ನ ಅವ್ರ ಮದ್ವೆನ ಕ್ಯಾನ್ಸಲ್ ಮಾಡಿಬಿಟ್ರೆ? ಛೇ, ಬಿಡ್ತು ಅನ್ನು. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಅವ್ರೆಲ್ಲಿದ್ದಾರೆ ಇವಾಗ? ಅಲ್ಲೇ ಇದ್ದಾರೆ. ಅಪ್ಪನಿಗೆ ಗೊತ್ತಾಗೋದಕ್ಕಿಂತ ಮುಂಚೆ ಕ್ಷಮೆ ಕೇಳೋಣ, ಇಲ್ಲಾಂದ್ರೆ ರಾದಂತ ಆಗುತ್ತೆ. ನನ್ನ ಬುದ್ಧಿಗೆ ಹಾಗೆ ಮಾಡಬಾರ್ದಾಗಿತ್ತು. ನಂದೇ ತಪ್ಪು. ಸರಿ, ಸುಮ್ಮನೆ ಇರೇ ಹೋಗ್ಲಿ. ನನ್ನಿಂದ ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ ಆಗ್ತಿದೆ ಕಣೆ. ನನಗೆ ಯಾರಿಗೆ ಸಮಾಧಾನ ಮಾಡಲಿ? ನಿನಗ ಅವ್ರಿಗ? ವಿಕ್ರಮ್, ಏನಿದೆಲ್ಲ? ಇದ್ಯಾವುದೋ ಸ್ಮಶಾನಕ್ಕೆ ಕರ್ಕೊಂಡ್ ಬಂದಿದ್ಯಾ? ನಂಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ತಲೆ ಸುತ್ತು ಬರ್ತಾ ಇದೆ. ಪ್ಲೀಸ್ ಬಾ, ಇಲ್ಲಿಂದ ಹೋಗೋಣ. ಇಲ್ಲಿ ತನಕ ಬಂದು ವಾಪಸ್ ಹೋಗೋಣ ಅಂದ್ರೆ ಹೇಗೆ ಹೇಳು? ನಾನು ಹುಡುಕ್ತಿರೋ ವ್ಯಕ್ತಿ ಪರಿಹಾರ ಹತ್ರದಲ್ಲೇ ಇದೆ, ಬಾ. ಇಲ್ಲಿಗೆ ಬರೋಂಥದ್ದು ಏನ್ ಮಾಡಿದ್ಯಾ ವಿಕ್ರಮ್ ನೀನು? ಎಲ್ಲ ಅಪಶಕನಗಳಿಗೂ ಕಾರಣ ಗೊತ್ತಾಗಿದೆ ಅಂತ ಹೇಳ್ದೆ. ಏನದು? ಇಲ್ಲಿಗೆ ಬರೋದಕ್ಕೂ ಈ ಬೆಟ್ಟಕ್ಕೂ ಬಾಬಾ ಕಾಲರುದ್ರಂಗೂ ಅಪಶಕನಗಳಿಗೂ ಏನು ಸಂಬಂಧ? ನಂಗೆ ಒಂದು ಗೊತ್ತಾಗ್ತಾ ಇಲ್ಲ. ಬಾ, ಹೇಳ್ತೀನಿ. ವಿಕ್ರಮ್, ವಿಕ್ರಮ್, ಕಾರಣಕರ್ತನೂ ನೀನೇ, ಹೂತಿಟ್ಟವನು ನೀನೇ, ಆ ಮಡಿಕೆನ ತರಬೇಕಾದವನು ನೀನೇ. ಹೇಗ್ ತರ್ತೀಯಾ? ಎಲ್ಲಿದೆ ಅದು? ಔಶೇಷಪುರ, ಔಶೇಷಪುರ, ಔಶೇಷಪುರ.